ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಸ್ ಯೂಶುವಲ್ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಬೆಳವಣಿಗೆ. ಈ ಯುದ್ಧದ ಬೆಳವಣಿಗೆಯ ಭಾಗವಾಗಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇದೀಗ ಕದನ ವಿರಾಮದ ಕುರಿತಂತೆ ಸಭೆಗಳ ಮೇಲೆ ಸಭೆಗಳು. ಅಮೆರಿಕದ ರಕ್ಷಣಾ ಸಚಿವರು ಬಂದಿದ್ದಾರೆ, ಇರಾನ್ನ ಸ್ಪೀಕರ್ ಕೂಡ ಬಂದಿದ್ದಾರೆ, ವಿದೇಶಾಂಗ ಸಚಿವರು ಕೂಡ ಇಸ್ಲಾಮಾಬಾದ್ನಲ್ಲಿದ್ದಾರೆ. ಹಾಗಾದರೆ ಏನೆಲ್ಲ ಬೆಳವಣಿಗೆಗಳಾಯಿತು ಅದರ ಬಗ್ಗೆ ನೋಡೋಣ. ಎರಡನೆಯ ಸುದ್ದಿ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾರ್ಮುಜ್ ಜಲಸಂಧಿಗೆ ಈ ಹಿಂದೆ ಹಾರ್ಮುಜ್ ಎನ್ನುವಂತಹ ರಾಜವಂಶಸ್ಥರು ಕೂಡ ಇದ್ದರು. ಅದಾದ ನಂತರ ಅದಕ್ಕೆ ಹಾರ್ಮುಜ್ ಎನ್ನುವಂತಹ ಹೆಸರು ಬಂತು. ಅದೆಲ್ಲ ಹೇಗೆ ಬಂತು, ಯಾರ ಆಡಳಿತದಲ್ಲಿತ್ತು, ಹೇಗೆ ಇದು ಹಾರ್ಮುಜ್ ಆಗಿ ಬದಲಾಯಿತು ಅದರ ಬಗ್ಗೆ ನೋಡೋಣ. ಮೂರನೇ ಸುದ್ದಿ, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭಾ ಸದಸ್ಯರಾಗಿ ಇದೀಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 14ನೇ ತಾರೀಕು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸುದ್ದಿ. ವಾಟ್ ನೆಕ್ಸ್ಟ್? ಯಾರು ಮುಖ್ಯಮಂತ್ರಿ ಆಗ್ತಾರೆ ಬಿಹಾರದಲ್ಲಿ, ಯಾವೆಲ್ಲ ಸಮೀಕರಣಗಳಿದೆ ಅದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಇಸ್ಲಾಮಾಬಾದ್ನಲ್ಲಿ ನಡೀತಾ ಇರುವಂತಹ ಸಭೆ ಇದು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಕದನ ವಿರಾಮದ ಬಗ್ಗೆ ಮಾತುಕತೆ. 2-3 ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಎರಡೂ ರಾಷ್ಟ್ರಗಳ ನಡುವೆ 14 ದಿನಗಳ ಕದನ ವಿರಾಮ ಘೋಷಣೆ ಆಗಿದೆ, ನಾವು ದಾಳಿ ಮಾಡೋದಿಲ್ಲ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ಯಾರು? ಪಕ್ಕದ ಪಾಕಿಸ್ತಾನ. ನಾವು ಮೊನ್ನೆಯೂ ಕೂಡ ನೋಡಿದ್ವಿ ಯಾವ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ಅಮೆರಿಕ ಆಯ್ಕೆ ಮಾಡಿಕೊಂಡಿದೆ, ಯಾವ ಕಾರಣಕ್ಕಾಗಿ ಪಾಕಿಸ್ತಾನವನ್ನು ಇರಾನ್ ಆಯ್ಕೆ ಮಾಡಿಕೊಂಡಿದೆ ಅಂತ. ಇರಾನ್ ಜೊತೆಗೆ ಪಾಕಿಸ್ತಾನ ಗಡಿಯನ್ನು ಹಂಚಿಕೊಂಡಿದೆ. ಅಮೆರಿಕದ ಮಾತನ್ನು ಪಾಕಿಸ್ತಾನ ಚಾಚು ತಪ್ಪದೆ ಫಾಲೋ ಮಾಡ್ಕೊಂಡು ಬರ್ತಾ ಇದೆ. ಇದಕ್ಕೆ ಇತಿಹಾಸವೂ ಕೂಡ ಇದೆ. ಈ ಹಿಂದೆ ಒಬಾಮಾ ಸರ್ಕಾರ ಇದ್ದಾಗ, ಅದಾದ ನಂತರ ಇದೀಗ ಟ್ರಂಪ್ ಸರ್ಕಾರ ಬಂದ ನಂತರಂತೂ ಅಲ್ಲಿಯ ಆಸಿಫ್ ಮುನೀರ್ ಅಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಜೊತೆಗೆ ಅವರು ಇಟ್ಟುಕೊಂಡಿರುವಂಥ ಸಂಬಂಧಗಳು, ಶ್ವೇತಭವನಕ್ಕೆ ಕರೆದು ಅವರಿಗೆ ಭರ್ಜರಿ ಔತಣವನ್ನು ಕೊಟ್ಟಿದ್ದು ಎಲ್ಲವನ್ನೂ ಕೂಡ ನೋಡಿದ್ದೀವಿ. ಈ ಕಾರಣಕ್ಕಾಗಿ ಅಮೆರಿಕಕ್ಕೆ ಪಾಕಿಸ್ತಾನ ಬೇಕಿದೆ, ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ವಿಶ್ಲೇಷಣೆಗಳಿದೆ. ವಿವರಗಳಿಗೆ ಬರ್ತೀನಿ. ಅಮೆರಿಕ ಇರಾನ್ಗೆ ಪಾಕ್ ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಹೆಂಗೆ ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದೆ? 2020ರಲ್ಲಿ ಇದೇ ಪಾಕಿಸ್ತಾನ ಯಾವ ಅಮೆರಿಕ ಮತ್ತು ತಾಲಿಬಾನ್ ನಡುವೆ ಗದ್ದಲಗಳಾಗಿ, ಗಲಾಟೆಗಳಾಗಿ, ಯುದ್ಧಗಳೆಲ್ಲವೂ ಕೂಡ ಆಗಿತ್ತಲ್ಲ, ಅವತ್ತು ಅದನ್ನು ಬಗೆಹರಿಸುವುದಕ್ಕಾಗಿ ಪಾಕಿಸ್ತಾನ ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡಿತ್ತು. ಯಾವತ್ತು? 2020ರಲ್ಲಿ. 1988ರಲ್ಲಿ ಇದೇ ಪಾಕಿಸ್ತಾನ ಸೋವಿಯತ್ ರಷ್ಯಾದ ಸೈನಿಕರೇನಿದ್ರು ಆ ಎಲ್ಲ ಸೈನಿಕರನ್ನು ಕಳಿಸೋದಕ್ಕೂ ಕೂಡ ಪಾಕಿಸ್ತಾನ ಅವತ್ತು ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡಿತ್ತು. ಇವತ್ತು ಒನ್ಸ್ ಅಗೇನ್ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಆಗ್ತಾ ಇದೆ. ಪಾಕಿಸ್ತಾನಕ್ಕೂ ಕೂಡ ಈ ಯುದ್ಧದ ತೀವ್ರಗತಿ, ಪರಿಣಾಮಗಳು ಎಲ್ಲವೂ ಕೂಡ ತಟ್ಟಿದ್ದನ್ನು ನಾವು ಗಮನಿಸಿದ್ದೀವಿ. ಆರ್ಥಿಕವಾಗಿ ಜರ್ಜರಿತವಾಗಿರುವಂತಹ ಪಾಕಿಸ್ತಾನಕ್ಕೆ ಇದೀಗ ಸಹಜವಾಗಿ ಅವ್ರಿಗೆ ಒಂದು ಸಂಧಾನ ಬೇಕಾಗಿದೆ. ಅವರು ಕೂಡ ಮುನ್ನಡೆಗೆ ಬಂದಿದ್ದಾರೆ. ಒಂದು ಇಸ್ಲಾಮಾಬಾದ್ನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ಇದೆ. ಈ ಸಭೆಯ ಭದ್ರತೆಗಾಗಿ ಸರಿಸುಮಾರು 11,000 ಸೈನಿಕರನ್ನು ಪಾಕಿಸ್ತಾನದ ಸರ್ಕಾರ ಇದೀಗ ಭದ್ರತೆಯ ದೃಷ್ಟಿಯಿಂದ ನಿಯೋಜನೆ ಮಾಡಲಾಗಿದೆ. 11,000. ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಬಂದಿದ್ದಾರೆ. ಅದರ ಜೊತೆಗೆ ರಕ್ಷಣಾ ಸಚಿವರು ಅಮೆರಿಕದ್ದು, ಇದರ ಜೊತೆಗೆ ಇರಾನ್ನ ವಿದೇಶಾಂಗ ಸಚಿವರು ಬಂದಿದ್ದಾರೆ, ಸ್ಪೀಕರ್ ಬಂದಿದ್ದಾರೆ ಇರಾನ್ನಿಂದ. ಇವರೆಲ್ಲರೂ ಕೂಡ ಬಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯ ಉದ್ದೇಶ ಕೇವಲ ಕದನ ವಿರಾಮ 14 ದಿನಗಳಿಗೆ ಮಾತ್ರವಲ್ಲ, ಇದು ಶಾಶ್ವತ ಶಾಂತಿ ಆಗಬೇಕು. ಯಾಕಂದರೆ ಇರಾನ್ ಮತ್ತು ಅಮೆರಿಕದ ವಿರುದ್ಧ ಕಳೆದ ಅನೇಕ ದಶಕಗಳಿಂದ ಹೋರಾಟಗಳು, ಯುದ್ಧಗಳು 1953ರಿಂದ ಆಗ್ತಾ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಶಾಶ್ವತ ಶಾಂತಿಯ ಕಾರಣಕ್ಕಾಗಿ ಇಸ್ಲಾಮಾಬಾದ್ನಲ್ಲಿ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಅವರ ನೇತೃತ್ವದಲ್ಲಿ ಇಂಥದ್ದೊಂದು ಸಭೆ ಆಗ್ತಾ ಇದೆ. ಹಾಗಾದರೆ ಈ ಸಭೆಗೆ ಇರಾನ್ 4 ಕಂಡೀಷನ್ಗಳನ್ನು ಹಾಕಿದೆ. ಈ ಹಿಂದೆ ಒಂದು 10 ಪಟ್ಟಿಗಳನ್ನು ಕೊಟ್ಟಿದ್ರು, ಯಾವ್ಯಾವ ಬೇಡಿಕೆಗಳಿದೆ, ಅಮೆರಿಕ ಅದನ್ನು ಏನೇನು ಈಡೇರಿಸಬೇಕು ಅಂತ. ಇದೀಗ 4 ಕಂಡೀಷನ್ಗಳನ್ನು ಇಟ್ಟಿದ್ದಾರೆ. ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸ್ತಾ ಇರುವಂಥ ದಾಳಿ ಶಾಶ್ವತವಾಗಿ ನಿಲ್ಲಬೇಕು. ಇಸ್ರೇಲ್ ಒಂದು ಕಡೆ ಹೇಳ್ತಾ ಇದೆ ಈ ಒಪ್ಪಂದಕ್ಕೂ, ಅಂದರೆ ಈ ಕದನ ವಿರಾಮಕ್ಕೂ ಮತ್ತು
ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರುವಂಥ ದಾಳಿಗೂ ಎತ್ತಣದತ್ತ ಸಂಬಂಧ ಇಲ್ಲ, ಇದಕ್ಕೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ. ನಾವು ದಾಳಿ ಮಾಡೋರೆ, ಹಿಜ್ಬುಲ್ಲಾ ಅವರನ್ನ ವಿರುದ್ಧ ದಾಳಿ ಮಾಡೋರೆ ಅಂತ. ಬಿಕಾಸ್ 1982ರಿಂದಲೇ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡಿತ್ತು, ಬೈರುತ್ ಮೇಲೆ ದಾಳಿ ಮಾಡಿತ್ತು. ಅಲ್ಲಿ ಹಿಜ್ಬುಲ್ಲಾ ಸಂಘಟನೆಯನ್ನು ಶಾಶ್ವತವಾಗಿ ನಿರ್ಮಾಣ ಮಾಡಬೇಕು ಅಂತ 2023 ಅಕ್ಟೋಬರ್ನಲ್ಲಿ ದಾಳಿ ಆದಾಗಲೂ ಕೂಡ ಇದೇ 2024ರಲ್ಲಿ ಅಕ್ಟೋಬರ್ನಲ್ಲಿ ಆದಂತಹ ದಾಳಿಯಲ್ಲೂ ಕೂಡ ಇದೇ ಬೆಳವಣಿಗೆಗಳಾಗಿತ್ತು. ಒನ್ಸ್ ಅಗೇನ್ ಇವತ್ತು ಅದೇ ಬೆಳವಣಿಗೆಗಳಾಗ್ತಾ ಇದೆ. ಇಸ್ರೇಲ್ ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲಿನ ದಾಳಿಯನ್ನು ಹಿಂತೆಗಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇರಾನ್ ಅದನ್ನು ತಡಿಬೇಕು ಅಂತ. ಬಿಕಾಸ್ ಇರಾನ್ ಹಿಜ್ಬುಲ್ಲಾ ಎನ್ನುವಂಥ ಸಂಘಟನೆಯನ್ನು ಹುಟ್ಟು ಹಾಕೋದಕ್ಕೆ ಇರಾನ್ನ IRGC ಕಾರಣ ಅಂತ. ತಾಂತ್ರಿಕವಾಗಿ ಹಣ ಕೊಡ್ತಾರೆ, ಅವರಿಗೆ ಬೇಕಾದಂಥ ತಂತ್ರಜ್ಞಾನವನ್ನು ಕೊಡ್ತಾರೆ, ಅವರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇರಾನ್ ಕೊಡ್ತಾ ಇದೆ ಎನ್ನುವಂಥ ಗಂಭೀರವಾದ ಆರೋಪವನ್ನು ಇಸ್ರೇಲ್ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೆರಿಕಾದಲ್ಲಿ ಫ್ರೀಸ್ ಆಗಿರೋ ಇರಾನ್ನ ಆಸ್ತಿ ಬಿಡುಗಡೆ ಮಾಡಬೇಕು ಅಂತ. ಈ ಫ್ರೀಸ್ ಆಗಿರೋ ಆಸ್ತಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಈ ಹಿಂದೆ $6 ಶತಕೋಟಿ ಹಣ ಇದೆ ಅಂತಿದು. ಹೆಂಗೆ ಬಂತು $6 ಶತಕೋಟಿ ಹಣ? ಈ ಇರಾನ್ ಏನು ಮಾಡ್ತಾ ಇತ್ತು, ಬೇರೆ ಬೇರೆ ದೇಶಗಳಿಗೆ ತೈಲವನ್ನು ರಫ್ತು ಮಾಡ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕೊರಿಯಾಕ್ಕೆ ಹೆಚ್ಚು ತೈಲನ್ನು ಇವರು ರಫ್ತು ಮಾಡ್ತಾ ಇದ್ರು. ಹೀಗೆ ರಫ್ತು ಮಾಡಿ ಹಣವನ್ನು ಅವರು ಸ್ಟಾಕ್ ಮಾಡಿದ್ರು. ಅದು ಅಮೆರಿಕಾದಲ್ಲಿತ್ತು. ಯಾವಾಗ ಟ್ರಂಪ್ ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾದ್ರಲ್ಲ, ಆ ಸಮಯದಲ್ಲಿ ಇರಾನ್ ವಿರುದ್ಧ ಇವರು ಜಿದ್ದು ಬೆಳೆಸಿದ ನಂತರ ಟ್ರಂಪ್ ಏನು ಮಾಡಿಬಿಡ್ತಾರೆ, ಆರ್ಥಿಕ ನಿರ್ಬಂಧಗಳನ್ನು ಇರಾನ್ ಮೇಲೆ ವಿಧಿಸಿಬಿಡ್ತಾರೆ. ಈ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸಿದ ನಂತರ ಇರಾನ್ನ $6 ಶತಕೋಟಿ ಹಣ ಏನಿದೆ, ಆ $6 ಶತಕೋಟಿ ಹಣ ಅಮೆರಿಕಾದ ಬಳಿ ಉಳಿದು ಬಿಡುತ್ತೆ. ಕಳೆದ ವರ್ಷ ಏನು ಮಾಡಿದ್ದಾರೆ, ಆ ಅಮೆರಿಕಾದ ಬಳಿ ಇದ್ದಂಥ $6 ಶತಕೋಟಿ ಹಣವನ್ನು ಏನು ಮಾಡ್ತಾರೆ, ಕತಾರ್ನ ವಿವಿಧ ಬ್ಯಾಂಕ್ಗಳಿಗೆ ಇದೀಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಇರಾನ್ ಹೇಳ್ತಾ ಇದೆ, ಆ $6 ಶತಕೋಟಿ ನಮಗೆ ವಾಪಸ್ ಬೇಕು ಅನ್ನುವಂಥ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಮೂರನೇದಾಗಿ ಅಮೆರಿಕಾ ಓಕೆ ಅಂತ ಇದೆ, ಆದರೆ ಇಸ್ರೇಲ್ ಮಾತ್ರ ನಾಟ್ ಓಕೆ, ಸಹಜವಾಗಿ ಒಪ್ಪಲ್ಲ. ನಾವು ಇರಾನ್ ಮತ್ತು ಇಸ್ರೇಲ್ನ ಸಂಬಂಧಗಳು ಮೊದಲು ಸರಿಯಾಗಿದ್ದಾಗಲೂ ಕೂಡ, ಅಂದರೆ 1948ರ ಮೇನಲ್ಲಿ ಇಸ್ರೇಲ್ ಅಸ್ತಿತ್ವಕ್ಕೆ ಬಂದಾಗ ಅದನ್ನು ಮಾನ್ಯತೆ ಮಾಡಿದ್ದು ಇರಾನ್, ಅವತ್ತು ಮಾನ್ಯತೆ ಮಾಡಿದ್ರು. ಅವತ್ತು ಎಲ್ಲವೂ ಕೂಡ ಸರಿ ಇದ್ದಾಗಲೂ ಕೂಡ ಅದಾದ ನಂತರ ಶಿಯಾ ಮುಸ್ಲಿಮರು ಮತ್ತು ಯಹೂದಿಗಳ ನಡುವೆ ಅವರ ಅಸ್ತಿತ್ವವನ್ನು ಇವರು ಪ್ರಶ್ನೆ ಮಾಡ್ತಾರೆ, ಇವರ ಅಸ್ತಿತ್ವವನ್ನು ಅವರು ಪ್ರಶ್ನೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಕಳೆದ ಬಾರಿ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದಂತಹ ಸಮಯದಲ್ಲೂ ಕೂಡ ಇದೇ ಇರಾನ್ನವರು ಹಮಾಸ್ಗೆ ಸಪೋರ್ಟ್ ಮಾಡಿದರು ಎನ್ನುವಂಥ ಆರೋಪವನ್ನು ಯಾರು ಮಾಡ್ತಾರೆ, ಇಸ್ರೇಲ್ನವರು ಮಾಡ್ತಾರೆ. ಹಮಾಸ್ ಆಗಿರ್ಬೋದು, ಹಿಜ್ಬುಲ್ಲಾ ಆಗಿರ್ಬೋದು, ಲೆಬನಾನ್ನವರಿಗೆ ಆಗಿರ್ಬೋದು. ನಾನು ಮೊನ್ನೆ ವಿವರಣೆ ಕೊಟ್ಟೆ, ಇಸ್ರೇಲ್ನ ಈ ಜೆರುಸಲಂ ಎನ್ನುವಂತಹ ನಗರದ ಕಾರಣಕ್ಕಾಗಿ ಹೇಗೆ ಯುದ್ಧಗಳಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಎಲ್ಲವೂ ಕೂಡ ಮುಸ್ಲಿಂ ರಾಷ್ಟ್ರಗಳು, ಕೇವಲ ಯಹೂದಿ ರಾಷ್ಟ್ರವಾಗಿರೋದು ಯಾವುದು, ಇಸ್ರೇಲ್ ಮಾತ್ರ. ಹೀಗಾಗಿ ಅದರ ಅಸ್ತಿತ್ವದ ಪ್ರಶ್ನೆಯನ್ನು ಅನೇಕ ಮುಸ್ಲಿಂ ರಾಷ್ಟ್ರಗಳು ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇರಾನ್ ಕೂಡ ಅದರಲ್ಲಿದೆ. ಇರಾನ್ನವರು ಹೇಳ್ತಾ ಇದ್ರು, ಇತ್ತೀಚೆಗೆ ಯುದ್ಧ ಶುರುವಾದ ಮೇಲೆ ಇಸ್ರೇಲ್ ಭೂಪಟದಲ್ಲಿ ಇರದಂತೆ ಮಾಡೋದೇ ನಮ್ಮ ಗುರಿ ಅಂತ ಇರಾನ್ ಬೇಡಿಕೆ ಇಟ್ಟಿರುವಾಗ, ಅಥವಾ ಇರಾನ್ನ ಗುರಿ ಆಗಿರುವಾಗ ಇಸ್ರೇಲ್ ಮತ್ತು ಇರಾನ್ನ ಸಂಬಂಧಗಳು ಹೇಗೆ ಒಂದಾಗೋದಕ್ಕೆ ಸಾಧ್ಯ? ಈ ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಅವರು ಭಾರತದಲ್ಲಿರುವಂಥ ಇಸ್ರೇಲ್ನ ರಾಯಭಾರ ಅಧಿಕಾರಿ ಒಬ್ಬರು ಹೇಳಿದ್ದಾರೆ, ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಪಾಕಿಸ್ತಾನದ ಈ ಒಟ್ಟಾರೆ ಬೆಳವಣಿಗೆಯಲ್ಲಿ ಅವರ ನಂಬಿಕೆಯನ್ನೇ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ. ಅವರು ನಂಬೋದಕ್ಕೆ ಅರ್ಹದೇ ಇರುವಂತಹ ಒಂದು ರಾಷ್ಟ್ರ ಅಂತ. ಹೀಗಾಗಿ ಇಸ್ರೇಲ್ ಮತ್ತು ಪಾಕಿಸ್ತಾನದ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳಿದೆ. ಇದರ ಜೊತೆಗೆ ಪಾಕಿಸ್ತಾನ ಮತ್ತು ಇಸ್ರೇಲ್ ಜೊತೆಗೆ ಯಾವುದೇ ರಾಜತಾಂತ್ರಿಕ ಒಪ್ಪಂದಗಳಿಲ್ಲ, ಯಾವುದೇ ರಾಜತಾಂತ್ರಿಕ ಬೆಳವಣಿಗೆಗಳು ಇದುವರೆಗೂ ಕೂಡ ಆಗಿಲ್ಲ ಪಾಕಿಸ್ತಾನದ ಜೊತೆಗೆ. ಈ ಕಾರಣಕ್ಕಾಗಿ ಇಸ್ರೇಲ್ ನಾಟ್ ಓಕೆ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಇರಾನ್ ಹಾರ್ಮುಜ್ ಆಪತ್ತು, ಏನು ಆಪತ್ತಿದು? ಹಾರ್ಮುಜ್ನಲ್ಲಿ ಮತ್ತೊಂದು ಕಂಟಕ ಎದುರಾಗ್ಬಿಟ್ಟಿದೆ. ಏನು ಕಂಟಕ ಇದು? ಇತ್ತೀಚೆಗೆ ಹಾರ್ಮುಜ್ ಅನ್ನು ಬಂದ್ ಮಾಡಿದ್ರು. 20% ತೈಲ ಹೋಗುವಂಥ ಈ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಯುದ್ಧ ಶುರುವಾದ ಮೇಲೆ ಏನು ಮಾಡಿದರು, ಮೈನ್ಸ್ಗಳನ್ನು ಹಾಕಿಬಿಟ್ಟಿದ್ರು. ಯಾವುದೇ ಹಡಗುಗಳು ಈ ಭಾಗದಲ್ಲಿ ಸಂಚಾರ ಮಾಡಬಾರ್ದು. ಅದು ಮಧ್ಯಪ್ರಾಚ್ಯದಿಂದ ಬರೋದಾಗಿರ್ಬೋದು, ಮಧ್ಯಪ್ರಾಚ್ಯದಿಂದ ಬಂದ ನಂತರ ಏಷ್ಯಾದ ಭಾಗಗಳಿಗೆ, ಯುರೋಪ್ನ ಭಾಗಗಳಿಗೆ, ಅಮೆರಿಕದ ಭಾಗಗಳಿಗೆ ಹೋಗುವಂಥ ಹಡಗುಗಳು ಯಾವುದೇ ಕಾರಣಕ್ಕೂ ಈ ಜಲಸಂಧಿಯಿಂದ ಪಾರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರೇನು ಮಾಡಿದರು, ಮೈನ್ಸನ್ನು ಹಾಕ್ಬಿಟ್ರು. ಆ ಮೈನ್ಸ್ಗಳ ಕತೆ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ, ಕಳೆದ ಒಂದು 40 ದಿನಗಳಲ್ಲಿ ನೌಕಾ ಮೈನ್ಸ್ ಅಂತ ಕರೀತಾರೆ ಅದಕ್ಕೆ. ಆ ನೌಕಾ ಮೈನ್ಸ್ಗಳು ಏನಾಗ್ಬಿಟ್ಟಿದೆ, ಅಲೆಗಳು ಮತ್ತು ಪ್ರವಾಹಗಳಿಂದ ಕೊಚ್ಚಿ ಹೋಗ್ಬಿಟ್ಟವು. ಕೊಚ್ಚಿ ಹೋಗಿ ಅವು ಯಾವ ಜಾಗದಲ್ಲಿ ಇವೆ ಅನ್ನೋದು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೈನ್ಸ್ಗಳು ಎಲ್ಲಿವೆ ಅಂತ ನಾವಿಕರಿಗೆ ಗೊತ್ತಾಗೋದಿಲ್ಲ. ಡಿಕ್ಕಿ ಹೊಡೆದ್ಬಿಟ್ರೆ ಪರಿಸ್ಥಿತಿಗಳು ಏನಾಗ್ಬಿಡುತ್ತೆ. ಇದೀಗ ಈ ಮೈನ್ಸ್ನಿಂದ
ಬೇರೆ ಬೇರೆ ಹಡಗುಗಳು ಕೂಡ ಸಂಚಾರ ಮಾಡೋದಕ್ಕೆ ಸಾಧ್ಯವಾಗದಿರುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿಬಿಟ್ಟಿದೆ. ಸಮುದ್ರದ ಮೈನ್ಸ್ಗಳು ಅಂದರೆ ಯುದ್ಧ ಶುರುವಾದ ಮೇಲೆ ಆರ್ಥಿಕವಾಗಿ ನಾವು ಪೆಟ್ಟು ಕೊಡಬೇಕು ಅನ್ನೋ ಕಾರಣಕ್ಕಾಗಿ, ತೈಲ ಯಾವುದೇ ಕಾರಣಕ್ಕೂ ಸಾಗಾಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗಳನ್ನು ಅವರು ಮಾಡಿದ್ರು. ಇದರ ಭಾಗವಾಗಿ ಏನಾಗ್ಬಿಡ್ತು, ಇದೀಗ ಮೈನ್ಸ್ಗಳು ಅಲೆಗಳು ಮತ್ತು ಪ್ರವಾಹದ ಕಾರಣಕ್ಕಾಗಿ ಎಲ್ಲಿ ಹೋಗಿದವು ಅಂತ ಗೊತ್ತಿಲ್ಲ. ಹಾಗಾದರೆ ಹಾರ್ಮುಜ್ನಲ್ಲಿ ಸಮುದ್ರ ಮೈನ್ಸ್ಗಳ ಅಪಾಯ ಕಾದಿದೆ. ಸಹಜವಾಗಿ ಅಪಾಯ. ಆ ಮೈನ್ಸ್ಗಳು ಎಲ್ಲಿವೆ, ಯಾವ ಮಾರ್ಗದಲ್ಲಿದೆ, ಯಾವ ಪರಿಪ್ರಮಾಣದಲ್ಲಿ ಆ ಮೈನ್ಸ್ಗಳಿವೆ, ಒಂದು ವೇಳೆ ಡಿಕ್ಕಿ ಹೊಡೆದ್ಬಿಟ್ರೆ ಏನಾಗ್ಬೋದು, ನಾವಿಕರಾಗಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಮೆಟ್ರಿಕ್ ಟನ್ಗಟ್ಟಲೆ LPG ಬರುತ್ತಿರುತ್ತೆ, ಕಚ್ಚಾ ತೈಲ ಬರ್ತಾ ಇರುತ್ತೆ. ಒಂದು ವೇಳೆ ಡಿಕ್ಕಿ ಆಗಿಬಿಟ್ರೆ, ತೈಲ ಸೋರಿಕೆ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿದೆ. ಜಲಸಂಧಿ ಮಾರ್ಗಕ್ಕೆ ಮೈನ್ಸ್ ಇಟ್ಟು ಅದನ್ನು ಮರೆತು ಬಿಡ್ತಾ ಇರಾನ್, ಯುದ್ಧದಲ್ಲಿ ಬ್ಯುಸಿ ಆಗಿಬಿಟ್ರು, ಮರೆತು ಬಿಟ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಒಂದು ವೇಳೆ ಮೈನ್ಗಳಿಗೆ ಈ ಹಡಗುಗಳು ಡಿಕ್ಕಿ ಆಗಿಬಿಟ್ರೆ, ನಾನು ಅವಾಗಲೇ ಹೇಳಿದಂತೆ ದೊಡ್ಡ ಮಟ್ಟದ ಅನಾಹುತಗಳಾಗುವಂತಹ ಸಾಧ್ಯತೆ ಇದೆ. ಇದೀಗ ಜಲಸಂಧಿಯೊಳಗಿನ ಸಂಚಾರಕ್ಕಾಗಿ ಒಂದು ಪರ್ಯಾಯ ಮಾರ್ಗ ಬಳಕೆಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ಮುಖಾಂತರ ಮತ್ತೊಂದು ತೈಲ ಅಭಾವ ಎದುರಾಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮೈನ್ಸ್ಗಳು ಡಿಕ್ಕಿ ಆದರೆ ಏನಾಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇದೆ. ಹಾಗಾದರೆ ಏನಾಗುತ್ತೆ ಡಿಕ್ಕಿ ಆದರೆ? ಒನ್ಸ್ ಅಗೇನ್ ದರ ಏರಿಕೆ ಆಗುತ್ತೆ, ಸ್ಫೋಟಗೊಂಡ್ಬಿಟ್ರೆ ತೈಲ ಸೋರಿಕೆ ಆಗಿಬಿಡುತ್ತೆ, ಜಲಚರಗಳು, ಪರಿಸರ ನಾಶ ಇವೆಲ್ಲವೂ ಕೂಡ ಆಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿಯಿಂದ ಉದಾಹರಣೆಗೆ ಭಾರತಕ್ಕೆ ಬರಬೇಕಾದಂಥ ತೈಲ ಅದು ಕೂಡ ನಿಂತುಕೊಂಡು ಹೋಗ್ಬಿಡುತ್ತೆ, ಮತ್ತೆ ಹಾಹಾಕಾರ ಶುರುವಾಗುವಂತಹ ಸಾಧ್ಯತೆಗಳಲ್ಲಿದೆ. ಮೈನ್ ಸ್ಫೋಟ ಆದರೆ ವಿಮಾ ದರಗಳ ಹೆಚ್ಚಳ ಆಗ್ಬೋದು. ಈಗಾಗಲೇ ಇರಾನ್ನವರು 16 ಕೋಟಿ 18 ಕೋಟಿ ರೂಪಾಯಿ ಅಂದರೆ 2 ಮಿಲಿಯನ್ ಒಂದು ಟೋಲ್ ಹಾಕೋದಕ್ಕೆ ಇರಾನ್ ಅವರು ಮುಂದಾಗಿದ್ದಾರೆ. ಅವರ ದೇಶವನ್ನು ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಟೋಲ್ಗಳನ್ನು ವಿಧಿಸೋದಕ್ಕೆ ಅವರು ಮುಂದಾಗಿರುವಂಥ ಈ ಸಮಯದಲ್ಲಿ ಒಂದು ವೇಳೆ ಇಂಥ ಬೆಳವಣಿಗೆಗಳು ಆದರೆ ವಿಮಾ ದರ ಹೆಚ್ಚಳ ಆಗಿಬಿಡುತ್ತೆ. ಅದಾದ ನಂತರ ಜಲಚರಗಳಿಗೆ ಮಾರಕ ಆಗುತ್ತೆ. ಆರೋಪ ಪ್ರತ್ಯಾರೋಪದಿಂದ ಮತ್ತೆ ಯುದ್ಧದ ಭೀತಿ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಯಿತು ಏನು ಎತ್ತ ಅನ್ನುವಂಥದ್ದು ಈ ಎಲ್ಲ ಬೆಳವಣಿಗೆಗಳಾಗ್ಬೋದು. ಅಂದರೆ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿರೋ ಕಾರಣಕ್ಕಾಗಿಯೇ ಇವೆಲ್ಲವೂ ಕೂಡ ಆಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಆರೋಪ ಪ್ರತ್ಯಾರೋಪ ಶುರುವಾಗಿ ಮತ್ತೆ ಯುದ್ಧ ಆಗ್ಬೋದು. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಏನು ಅಂದರೆ, ಸಂಧಾನದ ನಡುವೆ ಚೀನಾ ಡರ್ಟಿ ಗೇಮ್ ಆಡಿದೆ ಅಂತ. ಏನು ಡರ್ಟಿ ಗೇಮ್? ಚೀನಾ ಟ್ರಂಪ್ ಹೇಳ್ತಾ ಇರುವಂಥ ಪ್ರಕಾರ ಚೀನಾದವರು ಪಾಕಿಸ್ತಾನದವ್ರ ಜೊತೆಗೆ ಮಾತನಾಡಿದ್ದಾರೆ. ಯಾವ ಕಾರಣಕ್ಕಾಗಿ? ಕದನ ವಿರಾಮದ ವಿಚಾರಕ್ಕಾಗಿ ಅವರು ಮಾತನಾಡಿದ್ದಾರೆ ಎನ್ನುವಂಥ ಹೇಳಿಕೆಗಳನ್ನು ಅವರು ಕೊಟ್ಟಿದ್ದಾರೆ. ಇರಾನ್ಗೆ ಚೀನಾ ರಹಸ್ಯವಾಗಿ ಅತ್ಯಾಧುನಿಕ ಆಯುಧ ಪೂರೈಕೆ ಸಹಜವಾಗಿ ಗೊತ್ತಿದೆ. ಅದು ಇರಾನ್ಗೆ ರಷ್ಯಾ ಮತ್ತು ಚೀನಾ ಎರಡು ದೇಶಗಳು ಹಣಕಾಸು ಮತ್ತು ತಾಂತ್ರಿಕವಾಗಿ ಸಹಾಯ ಮಾಡಿದ್ದಾರೆ ಅಂತ ಕೆಲ ವಿಶ್ಲೇಷಣೆಗಳು ಯುದ್ಧ ಶುರುವಾದ ಮೇಲೆ ಬಂದಿತ್ತು. ಬಿಕಾಸ್ ಚೀನಾ ಇರಾನ್ನಿಂದ 90% ತೈಲವನ್ನು ಖರೀದಿ ಮಾಡುತ್ತೆ. ಒಂದು ಮಿತ್ರ ರಾಷ್ಟ್ರವಾಗಿದೆ ಚೀನಾ ಮತ್ತು ಇರಾನ್. ರಷ್ಯಾ ಮತ್ತು ಇರಾನ್ ಕೂಡ ಮಿತ್ರ ರಾಷ್ಟ್ರವಾಗಿದೆ. ನೀವೊಂದು ಸ್ಕ್ವೇರಲ್ಲಿ ಅದನ್ನು ನೀವು ತ್ರಿಕೋನಾಕೃತಿಯಲ್ಲಿ ನೋಡೋದಾದರೆ ರಷ್ಯಾ, ಚೀನಾ ಮತ್ತು ಅಮೆರಿಕಾದ ನಡುವೆ ಜಾಗತಿಕವಾಗಿ ಪೈಪೋಟಿ ಆಗ್ತಾ ಇದೆ. ಜಾಗತಿಕವಾಗಿ ಪೈಪೋಟಿ ಆಗ್ತಾ ಇರುವಂಥ ಈ ಸಮಯದಲ್ಲೂ ಕೂಡ ನೀವು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೆದಾಗ ಅಮೆರಿಕ ಯಾರ ಪರವಾಗಿತ್ತು? ಅಮೆರಿಕ, ಉಕ್ರೇನ್. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಚೀನಾ ಸಹಜವಾಗಿ ಪೂರೈಕೆ ಮಾಡಿದೆ ಅನ್ನುವಂಥ ಲೆಕ್ಕಾಚಾರಗಳಿದೆ. ಮತ್ತೊಂದು ಕಡೆ ರಹಸ್ಯ ಮಾರ್ಗಗಳ ಮುಖಾಂತರ ಶಸ್ತ್ರಾಸ್ತ್ರಗಳನ್ನು ಸಾಗಾಟ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಈ ಆರೋಪಗಳನ್ನು ಚೀನಾ ಮಾತ್ರ ತಳ್ಳಿ ಹಾಕಿದೆ. ಭಾರತದ ವಿರುದ್ಧ ಅಂದರೆ ಭಾರತ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಮಾಡಿದಾಗಲೂ ಕೂಡ ಅವರು ಡ್ರೋನ್ಗಳನ್ನು ಕೊಟ್ಟಿದ್ದು ಗೊತ್ತಿದೆ. ಆ ಡ್ರೋನ್ಗಳು ಟುಸ್ ಪಟಾಕಿ ಆಗಿದ್ದು ಕೂಡ ನಮಗೆಲ್ಲ ಗೊತ್ತಿದೆ. ಬಟ್ ಚೀನಾ ಮಾತ್ರ ಇದನ್ನು ಯಾವತ್ತೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಇದು ಜೀ ಕನ್ನಡ ನ್ಯೂಸ್ನ DNA ಮೊದಲ ಸುದ್ದಿ.